ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾವೊಂದು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೇವೆ. ನಮ್ಮ ಭಾವಲೋಕದ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇವೆ. ನೋಡಿ ಹೇಗೆ ಮಾಡೋದು ಅಂತ ನೋಡುವ. ಇವಾಗ ಮಿಕ್ಸ್ ವೆಜ್ ಸಾಂಬಾರಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ತರಕಾರಿಯಲ್ಲಿ ಬದನೆಕಾಯಿ, ಕ್ಯಾರೆಟು, ಮೂಲಂಗಿ, ಸಿಹಿಕುಂಬಳಕಾಯಿ, ನುಗ್ಗೆಕಾಯಿ, ಟೊಮೆಟೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು, ಮತ್ತು ಹುಣಸೆ ಹಣ್ಣು, ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದಷ್ಟನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ತೊಗರಿಬೇಳೆ ಬೇಯಿಸಿ ಆಗಿದೆ, ಚೆನ್ನಾಗಿ ಬಿಸಿಲು ಬರೆಸಿ ಚೆನ್ನಾಗಿ ಬೆಂದಿದೆ. ಅರಸಿನ, ಉಪ್ಪು ಮತ್ತು ನೀರು. ಆಯಿತಾ? ಇನ್ನು ಸಾಂಬಾರು ಪೌಡ್ರ್ ಮತ್ತೆ ತೋರಿಸ್ತೇನೆ. ಮೊದಲಿಗೆ ತರಕಾರಿ ಬೇಯಿಸ್ಲಿಕ್ಕೆ ಇಡಬೇಕು. ಮಣ್ಣಿನ ಪಾತ್ರ ತಗೊಂಡಿದ್ದೇನೆ. ಈಗ ತರಕಾರಿ ಬೇಯುವಾಗ ತುಂಬ ನೀರು ಬೇಡ, ತರಕಾರಿ ಬೇಯುವಷ್ಟೇ ನೀರು ಹಾಕು. ಇಷ್ಟು ಸಾಕೀಗ. ಒಂದು ಚಿಕ್ಕ ಚೆಂಬಲ್ಲಿ ತಗೊಂಡಿದ್ದೇನೆ. ಮತ್ತು ತರಕಾರಿಗಳನ್ನು ಹಾಕ್ಕೊಳ್ಬೇಕು. ತರಕಾರಿ ಬೇಯುವಾಗ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಅದು ತರಕಾರಿ ಪೀಸಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಅರಸಿನ ಹುಡಿ, ಒಂದಿಷ್ಟು ಅರಸಿನ ಹುಡಿ ಹಾಕಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು. ಈ ಉಪ್ಪು ಅರಸಿನ ಹಾಕಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಸಾಂಬಾರು ಮಾಡುವಾಗೆಲ್ಲ ನಾವು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕೊಳಕಾಗೋದು ಬೇಡ. ಹಾಗೆ ಒಂದು ತಟ್ಟೆಯಲ್ಲಿ ಇಡುವ ಸೌಟನ್ನು, ಮತ್ತು ಗ್ಯಾಸ್ ಎಲ್ಲ ಕೊಳಕಾಗುವ ಕಂಪ್ಲೇಂಟ್ ಬರೋದು ಬೇಡ. ಸಾಂಬಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ತರಕಾರಿ ಬೇಯುವ ಹೊತ್ತಲ್ಲಿ ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಭಾವಲೋಕದ ಸಾಂಬಾರು ಪೌಡರ್ನೇ ಯೂಸ್ ಮಾಡಿ ಮಾಡೋದು ನಾವು ಈಗ ಯೂಶ್ವಲಿ. ಈಗ ನೋಡಿ, ನಮ್ಮದೆಲ್ಲ ನಮ್ಮದೇ ಪೌಡರ್. ಇದು ಗನ್ ಪೌಡರು, ಚಟ್ನಿ ಪೌಡರು, ಇದು ಕೊಬ್ಬರಿ ಮತ್ತು ಕರಿ ಲೀವ್ಸಿಂದು. ಇದು ನಮ್ಮ ಸಾಂಬಾರು ಪೌಡರು, ಶೇಂಗಾ ಚಟ್ನಿ ಸುಮಾರು ಖಾಲಿ ಆಯ್ತು, ಇನ್ನು ಬೇಕಿನ್ನು ಸ್ವಲ್ಪ. ಇದು ಮತ್ತು ದೋಸೆ ಪುಡಿ, ದೋಸೆಗೆಲ್ಲ ಹಾಕ್ಕೊಳ್ಬೇಕಿದ್ರೆ ನೀವು ಬೇಕಿದ್ರೆ ಆರ್ಡರ್ ಮಾಡ್ಬೋದು, ನಮ್ಮ ಚಾನಲಿಗೆ ಕಾಂಟ್ಯಾಕ್ಟ್ ಆಗಿ. ಆಯಿತಾ? ಇವಾಗ ಸಾಂಬಾರು ಪೌಡ್ರ್ ತಗೊಳ್ತಾ ಇದ್ದೇನೆ. ಈಗ ನೋಡಿ, ಸಾಂಬಾರು ಪೌಡರ್ ಈಗ ನಾವು 3 ಜನಕ್ಕೆ ಮಾಡೋದಲ್ಲ, ನೀವೊಂದು 3-4 ಜನಕ್ಕಾದ್ರೆ ಒಂದು 3 ಚಮಚ ಹಾಕಿದರೆ ಚೆನ್ನಾಗಿರ್ತದೆ. ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಸಾಂಬಾರು 3 ಚಮಚ ಹಾಕಿದರೆ ಒಳ್ಳೆ ಗರಂ ಆಗಿ ಚೆನ್ನಾಗಿರ್ತದೆ ಮಿಕ್ಸ್ಡ್ ಸಾಂಬಾರಿಗೆಲ್ಲ. ಮತ್ತು ನಮ್ಮ ಸಾಂಬಾರು ಪೌಡ್ರ್ ಎಲ್ಲ ಟೈಪಿನ ಸಾಂಬಾರಿಗೂ ಆಗ್ತದೆ. ಈಗ ಮಿಕ್ಸ್ ವೆಜ್ಜಿಗೆ, ಅಥವಾ ಬಟಾಟೆ ಸಾಂಬಾರಿಗೆ, ಅಥವಾ ನಮ್ಮ ಊರಿನ ಬದನೆಕಾಯಿ ಸಾಂಬಾರಿಗೆ, ಬದನೆಕಾಯಿ ಬೋಳು ಹುಳಿಗೆ, ಆ ಥರ ಎಲ್ಲ ಹುರಿದು ಮಾಡೋ ಇದಕ್ಕೆ ಅದಕ್ಕೂ ಒಳ್ಳೆಯದಾಗ್ತದೆ. ಹುಣಸೆ ಹಣ್ಣು ಆವಾಗ ನೀರಲ್ಲಿ ಹಾಕಿದ್ದೆಲ್ಲ, ಅದನ್ನು ಇವಾಗ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ಅದಕ್ಕೀಗ ಹುಣಸೆ ಹಣ್ಣು ನೀರು ಹಾಕ್ತೇನೆ. ಮತ್ತು ಇನ್ನು ಚೆನ್ನಾಗಿ ಬೇಯಬೇಕು ಸ್ವಲ್ಪ. ನೀವು ಹುಣಸೆ ಹಣ್ಣನ್ನು ಮೊದಲೇ ನೀರಲ್ಲಿ ಹಾಕಿ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಥರ ಗ್ರೈಂಡ್ ಮಾಡುವಾಗ ಒಂದು ಚಿಕ್ಕ ಪೀಸು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕಿದರೂ ಆಯಿತು. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡಬೇಕು. ಮಿಕ್ಸ್ ವೆಜ್ ಸಾಂಬಾರಿಗೆ ತೊಗರಿ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ಬೇಯಿಸಿಟ್ಕೊಂಡ ತೊಗರಿ, ಚೆನ್ನಾಗಿ ತೊಗರಿ ಬೇಯಬೇಕು, ತೊಗರಿಬೇಳೆ. ಇವಾಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಬೇಕು. ರುಬ್ಬಿದ ಮಸಾಲೆಯನ್ನು, ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿಯನ್ನು ರುಬ್ಬಿದ್ದಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ತೊಗರಿ ಮತ್ತು ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರು ಬೇಕಾದಷ್ಟು ಹಾಕಿ. ನಾವು 1 ಲೋಟದಷ್ಟು ನೀರು ಮತ್ತೆ ಸೇರಿಸಿದ್ದೇವೆ. ಆಯಿತಾ? ಇನ್ನು ಚೆನ್ನಾಗಿ ಕುದಿಬೇಕು. ಇವಾಗ ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕ್ತೇನೆ ರುಚಿಗೆ. ಮತ್ತು ಇನ್ನು ಚೆನ್ನಾಗಿ ಇದು ಕುದಿಬೇಕು. ಸಾಂಬಾರು ಯಾವತ್ತು ಚೆನ್ನಾಗಿ ಕುದಿಬೇಕು. ನಿಮಗೆ ಸ್ವಲ್ಪ ಇನ್ನೂ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಇದು ಗರಂ ಇದೆ, ಈಗ 3 ಸ್ಪೂನ್ ಹಾಕಿದ್ದೇವಲ್ಲ ಇಷ್ಟಕ್ಕೆ, ಒಂದು ಪಾತ್ರೆ ಸಾಂಬಾರಿಗೆ. ಇನ್ನು ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ, ತುಂಬ ಮಂದಾಗೋದು ಬೇಡ ಸಾಂಬಾರು ಅಂತ. ಈಗ ನೋಡಿ, ಒಂದು ಕನ್ಸಿಸ್ಟೆನ್ಸಿ ಬಂತು. ಇನ್ನು ಚೆನ್ನಾಗಿ ಕುದಿಬೇಕು ಒಂದು 5 ನಿಮಿಷ. ಆವಾಗ ನಿಮಗೆ ಆ ಮಸಾಲೆ ಒಂದು ಘಮ ಎಲ್ಲ ಸಿಗ್ತದೆ. ಚೆನ್ನಾಗಿ ಕುದಲಿಕ್ಕೆ ಬಿಡುವ ಮೀಡಿಯಮ್ ಫ್ಲೇಮಲ್ಲಿ. ಸಾಂಬಾರು ಚೆನ್ನಾಗಿ ಕುದೀತು. ಈಗ ಇದಕ್ಕೊಂದು ಒಗ್ಗರಣೆ, ಸಾಸಿವೆ, ಸಿಂಪಲ್ ಒಂದು ಸಾಸಿವೆ ಒಗ್ಗರಣೆ ಅಷ್ಟೇ. ಸಾಸಿವೆ, ಕರಿಬೇವಿನ ಸೊಪ್ಪಿಂದು. ಈಗ ಊಟ ಮಾಡುವ. ಹೇಗಾಗಿದೆ ಸಾಂಬಾರು? ಇಷ್ಟು ಬೇಡಲ್ಲ, ಇಷ್ಟು ಸಾಕಿದೆ. ಮೊದಲಿಗೆ ಸೈಡಿಗೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳ್ತೇನೆ. ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿದು.
ಮತ್ತು ಕೊಡ್ತೇನೆ ಅನ್ನ, ಬಿಸಿ ಬಿಸಿ ಅನ್ನ. ಇವನಿಗೂ ಸ್ವಲ್ಪ ಚಟ್ನಿ ಪುಡಿ ಬೇಕು ಮತ್ತು ತುಪ್ಪ ಹಾಕಬೇಕು. ಆಯಿತಾ? ಓಕೆ, ಸೆಂಡಗೆ ಬೆಳೆಸಿ. ಓಕೆ, ಇದು ಖಾರ ಸೆಂಡಿಗೆ, ಇದು ಅಕ್ಕಿ ಸೆಂಡಿಗೆ ಎಲ್ಲ ಇದೆ. ನೀರುಳ್ಳಿ ಸೆಂಡಿಗೆ, ಮೆಣಸಿನ ವಡೆ, ಇದೊಂದು ಬೇಕೇ ಬೇಕು. ಆಯಿತಾ? ನೀವಾಗ ಇವತ್ತು ಸಾಂಬಾರು ರೆಸಿಪಿ ಅಲ್ವಾ, ಹಾಗೆ ಫಸ್ಟ್ ಸಾಂಬಾರು ಹೇಗಾಗಿದೆ ಅಂತ ಹೇಳ್ತೇನೆ ನಿಮಗೆ. ತರಕಾರಿ ಎಲ್ಲ ತಿನ್ನಬೇಕಲ್ವೆಲ್ಲ. ಮಿಕ್ಸ್ಡ್ ವೆಜ್ ಆದಮೇಲೆ ಮಿಕ್ಸ್ ತರಕಾರಿಯನ್ನು ಹಾಕಬೇಕು. ಬೇಯಿಸಿದ್ದಮೆಯ ಅಮ್ಮನ ಫೇವರೇಟ್ ನುಗ್ಗೆ ಇದೆ. ಹೌದು, ಓಡೆಲ್ಲ ಚೆನ್ನಾಗಿ ಬೆಂದಿದೆ, ಘಮ ಘಮ ಬರ್ತಾ ಇದೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು, ಸಂಡಿಗೆ ಎಲ್ಲ ಹೊಡಿದೆ. ಒಳ್ಳೆಯದಾಗಿದೆ. ಇಷ್ಟೊತ್ತು ಕುದಿಸ್ಬೇಕು. ನೀವು ಭಾವಲೋಕ ಸಾಂಬಾರು ಪೌಡ್ರ್ ಯೂಸ್ ಮಾಡೋದಿದ್ರೆ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿ ಮಸಾಲೆ ಮಾಡಿದ್ಮೇಲೆ ಚೆನ್ನಾಗಿ ಕುದಿಸಿದಾಗ ಅದರ ಘಮ ಚೆನ್ನಾಗಿ ಬರ್ತದೆ ನಿಮಗೆ. ಎಲ್ಲ ತರಕಾರಿ ಜೊತೆ ಮಿಕ್ಸ್ ಆಗಿ ನೋಡಿ. ಸಂಡಿಗೆಲ್ಲ ಹಾಕಿ ಊಟ ಮಾಡ್ತಾ ಇದ್ದೇನೆ. ಹತ್ತಿರದಲ್ಲಿ ಒಂದು ಲೋಟ ಮಜ್ಜಿಗೆಯೂ ಇದೆ. ಸಾಂಬಾರಿಗೆ ಬಿಸಿ ಬಿಸಿ ಅನ್ನ, ತಂಪಾದ ಮಜ್ಜಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಭಾವಲೋಕ ಸಾಂಬಾರು ಪೌಡ್ರ್ ಹಾಕಿ ನಾವು ಇವತ್ತು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇವೆ. ನಿಮಗೆ ಈ ಸಾಂಬಾರು ಪೌಡ್ರ್ ಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ ಇಲ್ಲಿ ಡಿಸ್ಪ್ಲೇ ಬರ್ತಾ ಇದೆಯಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಆಗಿ ನಾವು ನಿಮಗೆ ಕೊರಿಯರ್ ಮಾಡ್ತೇವೆ. ಭಾರತದಲ್ಲಿ ಎಲ್ಲಿದ್ದರೂ ಮಾಡ್ತೇವೆ. ಯೂಸ್ ಮಾಡಿ. ಹಾಗೆ ನಮ್ಮ ಸುಮಾರು ವಾಟ್ಸಪ್ ಮಾಡಿದ್ರೆ ನಿಮಗೆ ಕ್ಯಾಟಲಾಗ್ ಸಿಗ್ತದೆ. ಸೊ ಅದರ ಕ್ಯಾಟಲಾಗಲ್ಲಿ ಸುಮಾರು 17 ಪ್ರಾಡಕ್ಟ್ಗಳಿದೆ. ಎಲ್ಲ ಯೂಸ್ ಮಾಡಿ. ಹೋಮ್ ಮೇಡ್, ಏನು ಕೆಮಿಕಲ್ ಇಲ್ಲ, ಹಾಗೆ ಪ್ರಿಸರ್ವೇಟಿವ್ಸ್ ಇಲ್ಲ, ಏನು ಹಾಕಲ್ಲ, ಕಲರಿಂಗ್ ಹಾಕಲ್ಲ, ನ್ಯಾಚುರಲ್ ಆಗಿ ಮಾಡ್ತೇವೆ. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ. ಹೇಗಾಗಿದೆ ಅಂತ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ. ಧನ್ಯವಾದ.